ಇದೇ ದೇವಸ್ಥಾನ ನೋಡಿ ಬಲಗಡೆ ಕಾಣ್ತಾ ಇರೋದು. ನಾವು ಅಣ್ಣಗೆ ಅಣ್ಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು, ನಿಂಗೆ 20 ರೂಪಾಯಿ ಕೊಡ್ತೀನಿ ಅಂತ ಸುಮ್ಮನೆ ಹಂಗೆ ಡೌ ಮಾಡಿದ್ವಿ. ಅಣ್ಣ ಸೀರಿಯಸ್ ತೊಗೊಂಡು ಹೋದ ಕೊಡಿ ಅಂತಂದು ಚಾನಲ್ ಹೆಸರು ಹೇಳಿದ್ವಿ. ಸೊ ನಾವು ಹೇಳ್ತೀವಿ ಅಷ್ಟೇ, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಂದು ಇರಲಿ ಅಂತ ಹೇಳ್ತೀವಿ. ಅವರು ಮಾಡಿದ್ರು ನೋಡಿ ಖುಷಿಯಾಗಿ, ಅದು ನಮ್ಗೆ ಖುಷಿ ಆಯಿತು. ಸೊ ನಾವು ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ದೇವಸ್ಥಾನ ನೋಡಿ, ಮುಂದ್ಗಡೆ ಏನು ಕಾಣ್ತಾ ಇದೆ ಎದುರುಗಡೆ ಅದೇ ದೇವಸ್ಥಾನ. ಆವರಣದಲ್ಲಿ ಸಾಮಗ್ರಿಗಳು ತಗೊಬಂದಿದ್ವಿ, ಕೊಟ್ಬಿಟ್ಟು ಹೊರಡ್ತೀವಿ. ಅಲ್ಲಿ ದರ್ಶನಕ್ಕೆ ಹೋಗೋದು ಒಳಗಡೆ. ಸರಿ, ದೇವಸ್ಥಾನದೊಳಗೆ ಬಂದ್ವಿ, ಮಾಡ್ತೀವಿ. ಇದು ನಾವು ಬಂದಿದ್ದು ಎಂಟ್ರಿ. ಸೊ ಅಲ್ಲಿ ಬಂದರೆ ನೋಡಿ, ಇಲ್ಲಿ ಕೊಕ್ಕಿ ಇಟ್ಟಿದ್ದಾರೆ, ನೀರು ಬರುತ್ತೆ. ಸೊ ಕಾಲು ತೊಳ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದು ಹೀಗೆ ಬಂದು ಇಲ್ಲಿ ಕಾಲು ತೊಳ್ಕೊಂಡು ಇಲ್ಲಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರಶ್ ಏನಿಲ್ಲ, ಸೊ ಹಾಗಾಗಿ ಮೂವ್ ಏನು ಯಾರು ಇಲ್ಲೇ ಇಲ್ಲ, ಹೋಗ್ತಾ ಇದ್ದೀವಿ ನಾವೇ ನಡ್ಕೊಂಡು. ನಮ್ಮ ದೇವಸ್ಥಾನದ ಆವರಣ. ಸೊ ಇಲ್ಲೇನು ಮಾಡಲ್ಲ ವಿಡಿಯೋ, ನಾನು ಒಳಗೆ ಹೋಗಿ ಆಚೆ ಬಂದ್ಮೇಲೆ ತೋರಿಸ್ತೀನಿ. ಅದೇ ದೇವಸ್ಥಾನ. ಇದು ನಮ್ಮ ದೇವಸ್ಥಾನದ ಆವರಣ. ಸೊ ಏನೇ ಯಾರೇ ದಾನಕ್ಕೆ ಏನೇ ತಗೊಂಬಂದ್ರು ಇಲ್ಲಿ ಕೊಡ್ಬೋದು. ಸೊ ಇದು ನಮ್ಮ ದೇವಸ್ಥಾನದ ಪಿಕ್ಚರು, ದೇವಸ್ಥಾನ ಹೆಂಗಿದೆ ಅಂತ. ಸೊ ಇದು ಎಂಟ್ರೆನ್ಸು, ಚಪ್ಪಲಿ ಅಲೋವ್ ಇಲ್ಲ. ಎದುರುಗಡೆ ಕಾಣ್ತಾ ಇರೋದೇ ಗರ್ಭಗುಡಿ. ದೇವರುಗಳಿದ್ದಾವೆ ಎದುರುಗಡೆ. ಏನು ಕಾಣ್ತದೆ ಅದೇ ಗರ್ಭಗುಡಿ. ಸೊ ಗರ್ಭಗುಡಿ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಗಣೇಶ, ಸುಬ್ರಹ್ಮಣ್ಯ ಇದ್ದಾರೆ. ಅವರಾದ್ಮೇಲೆ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿಯವರು, ಅದ್ರ ಪಕ್ಕದಲ್ಲಿ ಲಕ್ಷ್ಮೀ ಮತ್ತು ನಮ್ಮ ತಿರುಪತಿ ತಿಮ್ಮಪ್ಪ, ವೆಂಕಟ ಸ್ವಾಮಿಯವರು, ಅದಾದ್ಮೇಲೆ ಮಂಜುನಾಥ ಸ್ವಾಮಿ, ಅದಾದ್ಮೇಲೆ ಪಾರ್ವತಿ ಅಮ್ಮನವರು, ಎದುರುಗಡೆ ನಮ್ಮ ಆಂಜನೇಯ ಸ್ವಾಮಿ. ಇದೇ ಫುಲ್ ಗರ್ಭಗುಡಿ. ಬಿಸಿಲು ಎದುರುಗಡೆ ಹೊಡಿತಾ ಇದೆ ನೋಡಿ. ಇದು ಸುತ್ತ ಆವರಣ. ಈ ಗಿಡ ಮಾತ್ರ ನನಗೆ ಭಾಳ ಇಷ್ಟ. ಎಷ್ಟು ಪ್ರಶಾಂತವಾಗಿರುತ್ತೆ ಈ ಜಾಗ ಅಂದರೆ ಅಷ್ಟೇ ಪ್ರಶಾಂತವಾಗಿರುತ್ತೆ, ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ದಯವಿಟ್ಟು ಬನ್ನಿ, ಯಾರಾದರೂ ದೇವಸ್ಥಾನ ನೋಡಿಲ್ಲ ಅಂದರೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ದೇವಸ್ಥಾನದಿಂದ ಆಚೆ ಬಂದು ಈಗ ಹೋಗೋದು, ದರ್ಶನ ಮಾಡ್ಕೊಂಡು. ಸೊ ಇದು ಗೋಶಾಲೆ ಥರ. ಈಗ ಸದ್ಯಕ್ಕೇನು ಇಲ್ಲ, ಇವಾಗ ಇಲ್ಲಿ ಇರುತ್ತೆ. ಈಗ ಎದುರುಗಡೆ ಅದು ನಮ್ಮ ದಾಸೋಹದ ಜಾಗ. ದರ್ಶನ ಮಾಡಿಕೊಂಡು ನೋಡಿ, ದರ್ಶನ ಮಾಡ್ಕೊಂಡು ಹೀಗೆ ಬಂದರೆ, ಆ ಕಡೆ ಆಚೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಸ್ವೀಟ್ ಪೊಂಗಲ್. ಒಂಚೂರು ಸ್ವೀಟ್ ಪೊಂಗಲ್ ತಗೊಂಡು ಇಲ್ಲಿ ಬಂದು ತಟ್ಟೆ ತಗೊಂಡು, ಇದೇ ದಾಸೋಹ. ಸೊ ಒಳಗೆ ಹೋಗಿ ಇವತ್ತು ಟೊಮೊಟೊ ಬಾತ್ ಇದೆ. ಸೊ ದಾಸೋಹ ತಗೊಂಡು ಬಂದು ಕುತ್ಕೊಂಡು ದಾಸೋಹ ಮಾಡಬೇಕು. ಮತ್ತೆ ಹಾಗೆ ಬಂದು ಇಲ್ಲೇ ತಟ್ಟೆ ಇಟ್ಟು ಹೋಗ್ಬೇಕು. ತಣ್ಣಗಿದೆ ಒಳಗೆ. ಇದೇ ನಮ್ಮ ದಾಸೋಹದ ಜಾಗ. ನಮ್ಮ ಮೇಡಮ್ ಅವರು ಆಲ್ರೆಡಿ ದಾಸೋಹ ತಗೊಬಂದು ಕೂತಿದ್ದಾರೆ. ಬಾತ್ ಇದೇ ಪ್ರಸಾದ. ಇದು ನಮ್ಮ ದಾಸೋಹ.